ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ನೋಡಿ. ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಆಗಿ. ಇಲ್ಲಾಂದರೆ ಮಂಜು ಉಮಾ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ಈ ವಿಡಿಯೋನ ಯಾರು ಸ್ಕಿಪ್ ಮಾಡ್ದಲ್ಲೇ ನೋಡಿ ಕೊನೆವರೆಗೂ ನೋಡಿ. ಇದು ನಿಡಗಲ್ಲು ಹತ್ರ ಇದು ರಾಮತೀರ್ಥ ಅಂತ ಹೇಳಿ, ರಾಮತೀರ್ಥ ಅಂತೇಳಿ. ಇಲ್ಲಿ ಮಜ್ಜನದ ಬಾವಿ ಇದೆ, ಅಂದರೆ ಕಲ್ಯಾಣ ಬಾವಿ ಇದೆ. ಈ ಬಾವಿಯಲ್ಲಿ ಅಂದರೆ ಸ್ನಾನವನ್ನು ಮಾಡಿ ಇಲ್ಲಿ 3 ಸಲ ಪ್ರದಕ್ಷಿಣೆಯನ್ನು ಹಾಕಿ, ಮತ್ತು ಇಲ್ಲಿನ ಒಂದು ಈಶ್ವರನ ದೇವಸ್ಥಾನ ಇದೆ, ಈಶ್ವರನ ಗುಡಿ ಇದೆ ಕೆಳಗಡೆ ರಾಮತೀರ್ಥದಲ್ಲೇ. ಈ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಇದರಲ್ಲಿ ಸ್ನಾನ ಮಾಡಿಬಿಟ್ಟು ಇದಕ್ಕೆ 3 ಸಲ ಪ್ರದಕ್ಷಿಣೆ ಹಾಕಿ ಈಶ್ವರನ ದೇವಸ್ಥಾನ ಇದೆ. ಆ ಈಶ್ವರನ ದೇವಸ್ಥಾನದಲ್ಲಿ ಹೋಗಿ ಭಕ್ತಿಯಿಂದನ ನಮಸ್ಕರಿಸಿ, ಇಲ್ಲಿಂದನ ಮತ್ತು ರಾಮತೀರ್ಥದಿಂದನ ಇಲ್ಲಿ ಪೂಜೆ ಮುಗಿಸ್ಕೊಂಡು ರಾಮತೀರ್ಥಕ್ಕೆ ಹೋದರೆ, ರಾಮತೀರ್ಥದಿಂದನ ಮೇಲುಗಡಿಕೆ ಅಂದರೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಇದೆ ಮೇಲುಗಡೆ. ಅಂದರೆ ಡೈರೆಕ್ಟ್ ಕಾರು ಎಲ್ಲ ಹೋಗುತ್ತೆ, ಕಾರು, ಬೈಕು, ಟೂ ವೀಲರ್ಸ್ ಎಲ್ಲ ಹೋಗುತ್ತೆ, ಮೇಲುಗಡೆಗೆ ಹೋಗ್ಬೋದು. ಅಲ್ಲಿ ನೀವು ಆ ದೇವಸ್ಥಾನಕ್ಕೆ 11 ಬಾರಿ ನೀವು ಪ್ರದಕ್ಷಿಣೆ ಹಾಕಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಬೇಡಿಕೆಗಳು ಇಟ್ಟರೆ ಅದು ಖಂಡಿತವಾಗೂ ನೆರವೇರುತ್ತೆ. ಈ ಮಾತು ಅರ್ಚಕರೇ ಹೇಳಿದ್ದಾರೆ. ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ಮದುವೆ ಆಗ್ತಕ್ಕಂಥವ್ರು ಅಥವಾ ನೀರು ಪಾಯಿಂಟ್ ಕೇಳೋಂಥವ್ರು, ಮನೆ ಕಟ್ಟೋವಂಥವ್ರು, ತುಂಬ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಇದು ತುಂಬ ಸಹಾಯ ಆಗುತ್ತೆ ಈ ವಿಡಿಯೋ. ಇಲ್ಲಿನ ವಿಶೇಷತೆ ಅರ್ಚಕರು ಹೇಳಿದಾಗೆ, ಅಂದ್ರೆ ಇಲ್ಲಿ ನಾವು ಏನು ಬೇಡ್ಕೊಂತೀವೋ ಅದನ್ನ ದಯವಿಟ್ಟು ಇದು ಕಾರ್ಯ ನೆರವೇರುತ್ತಂತೆ. ಅಂದ್ರೆ ಸ್ವಾಮಿಗಳು ಹೇಳ್ತಾ ಇದ್ದಾರೆ, 108 ಸಾಲಿಗ್ರಾಮ್ ಇರ್ತಕ್ಕಂಥ ಒಂದು ವಿಶೇಷವಾದ ದೇವಾಲಯ ಅಂದ್ರೆ ತಪ್ಪಾಗ್ಲಾರ್ದು. ಅಂದ್ರೆ ನರಸಿಂಹಸ್ವಾಮಿ ದೇವಸ್ಥಾನ ನಿಡಗಲಲ್ಲಿ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಸ್ವಾಮಿಯರು ಏನ್ ಹೇಳ್ತಾರೆ ಅನ್ನೋದು ದಯವಿಟ್ಟು ಕೇಳೋಣ ಬನ್ನಿ. ಇನ್ನೊಂದು ವಿಶೇಷ ಏನಂದ್ರೆ, ನಮ್ಮ ಮನಸ್ಸಿನಲ್ಲಿ ಏನಾದರೂ ಕೋರಿಕೆಗಳಿದ್ರೆ ಇಲ್ಲಿ ಸುಲಭವಾಗಿ ನೆರವೇರಿಸ್ಕೋಬಹುದು. ಸ್ವಾಮಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು 11 ಸಲ ಪ್ರದಕ್ಷಿಣೆ ಮಾಡಿದ್ರೆ ನೆರವೇರುತ್ತೆ. ನೆರವೇರಿದ ಮೇಲೆ ನೋಡಿ ವೀಕ್ಷಕರೇ, ಈ ಸ್ವಾಮಿನ ಅಂದ್ರೆ ನರಸಿಂಹಸ್ವಾಮಿ ದೇವರನ್ನ ನೀವು ಮನಸ್ಸಿನಲ್ಲಿ ಏನಾದರೂ ಒಂದು ನಿಮ್ಮ ಕೋರಿಕೆ ಅಂದ್ರೆ ಇಟ್ಟಿದ್ರೆ 11 ಬಾರಿ ಅಂದ್ರೆ ಪ್ರದಕ್ಷಿಣೆ ಮಾಡಿ ಇದಕ್ಕೆ ನಮಸ್ಕರಿಸಿದ್ರೆ ನಿಮ್ಮ ಕಾರ್ಯ ಅಂತೂ ವಿಫಲವಾಗಲ್ಲಂತೆ. ದಯವಿಟ್ಟು ಈ ವಿಡಿಯೋ ನೋಡ್ತಕ್ಕಂಥ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ನೆರವೇರಿದ ಮೇಲೆ ದೇವರಿಗೆ ಅಣಕೈ ಮಾಡಿಸ್ಕೊಂಡು 108 ಸಲ ಪ್ರದಕ್ಷಿಣೆ ಮಾಡಬೇಕು. ಇದು ವಿಶೇಷ. ಮಾಮೂಲಾಗಿ ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯೆಗಾಗಿ, ವಿವಾಹ ಆಗದಿದ್ದವರಿಗೆ ವಿವಾಹಕ್ಕೋಸ್ಕರ, ಸಂತಾನವಿದ್ದವರಿಗೆ ಸಂತಾನಕ್ಕೋಸ್ಕರ, ಈ ಥರ ಮನಸ್ಸಿನಲ್ಲಿ ಏನು ಕೋರಿಕೆಗಳಿದ್ರು ಸ್ವಾಮಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು 11 ಸಲ ಪ್ರದಕ್ಷಿಣೆ ಮಾಡಿದ್ರೆ ನೆರವೇರುತ್ತೆ. ನೆರವೇರಿದ ಮೇಲೆ 108 ಸಲ ಪ್ರದಕ್ಷಿಣೆ ಮಾಡಬೇಕು. ಇದು ವಿಶೇಷ. ನೋಡಿ, ಸ್ವಾಮಿಯವರು ಹೇಳ್ತಕ್ಕಂಥ ಮಾತು ನಿಮಗೆ ಅರ್ಥ ಆಗೈತೆ ಅಂದ್ಕೊಂತೀವಿ. ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡದಲ್ಲಿ ನೋಡಿ. ಇನ್ನೂ ಹಲವಾರು ದೇವಸ್ಥಾನಗಳ ಬಗ್ಗೆ ಇಲ್ಲಿ ನಿಡಗಲಲ್ಲಿ ಇರ್ತಕ್ಕಂಥ ವಿಶ್ಲೇಷಣೆ ನೋಡಿ ವೀಕ್ಷಕರೇ. ಇದು ಮದುವೆ ಸಂಭ್ರಮಗಳಲ್ಲಿ, ಮದುವೆ ಅಂದರೆ ಪ್ರೋಗ್ರಾಮ್ ಏನಾದರೂ ಒಂದು ಮದುವೆ ಕಾರ್ಯಕ್ರಮಗಳಲ್ಲಿ ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಹತ್ರ ಇಷ್ಟು ವಿಶಾಲವಾಗಿದೆ ಅಂತ ಹೇಳಿ. ಎಷ್ಟೆಷ್ಟು ಮದುವೆಗಳು, ಸಾವಿರಾರು ಮದುವೆಗಳು ನಿಂತೋಗಿದ್ದಾವೆ, ಲಕ್ಷಾಂತರ ಮದುವೆಗಳು ನಿಂತೋಗಿದ್ದಾವೆ. ನಿಮ್ಮ ಒಂದು ಕಾರ್ಯಕ್ರಮ ಯಾವುದಾದ್ರೂ ಮಾಡಬೇಕು ಅಂದ್ಕೊಂಡ್ರೆ ದಯವಿಟ್ಟು ಇಲ್ಲಿ ಬಂದು ಮಾಡ್ಬೋದು. ನೋಡಿ, ನರಸಿಂಹಸ್ವಾಮಿ ದೇವಸ್ಥಾನ ನಿಡಗಲಲ್ಲಿ ಯಾವ ರೀತಿ ಇದೆ ಅನ್ನೋದು ಎಲ್ಲ ತೋರಿಸ್ಕೊಡ್ತಿದ್ದು ನೋಡಿ. ಸಂಪೂರ್ಣ